ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಡೌನ್ಲೋಡ್ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ. ಸೊ ತುಂಬ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಏನು ಕಾರಣ, ಯಾಕೆ ಡೌನ್ಲೋಡ್ ಆಗ್ತಾ ಇಲ್ಲ? ಸೊ ನೋಡಿ ಗೈಸ್, ನನ್ನ ಪ್ರಕಾರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇರಲಿಕ್ಕೆ 3 ಕಾರಣಗಳಿದ್ದಾವೆ. 3 ರೀಸನ್ಸ್. ಏನದು 3 ರೀಸನ್ಸು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಸೊ ಆ ಒಂದು 3 ರೀಸನಲ್ಲಿ ನಿಮ್ದು ಯಾವ ರೀಸನ್ ಆಗಿರ್ಬೋದು ಸೊ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಬಿಫೋರ್ ದಟ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಥರ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಜಾಯಿನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಾನು ಡೈರೆಕ್ಟಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಏನಿದೆ, ಒಂದು ವೆಬ್ ಪೇಜ್ ಏನಿದೆ ಅದನ್ನು ಓಪನ್ ಮಾಡಿದ್ದೀನಿ ಅಫಿಷಿಯಲ್ ವೆಬ್ಸೈಟಿಂದ, KA ಇಂದ. ಸೊ ಇದರಲ್ಲಿ ಮೇನ್ಲಿ ಅಡ್ಮಿಷನ್ ಟಿಕೆಟ್ ಈ ಕಡೆ ಕೊಟ್ಟಿದ್ದಾರೆ. ಓಕೆ, ರೈಟ್ ಸೈಡಲ್ಲಿ. ಅದೇ ರೀತಿ ಸೂಚನೆಗಳು, ಇನ್ಸ್ಟ್ರಕ್ಷನ್ಸ್ಗಳು ಈ ಸೈಡ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಲೆಫ್ಟ್ ಸೈಡಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಸೂಚನೆಗಳನ್ನು ಫಸ್ಟ್ ಕ್ಲೀನಾಗಿ ಓದ್ಕೊಳ್ಳಿ. ಏನು ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಪ್ರತಿಯೊಂದನ್ನು ಇದನ್ನು ಕ್ಲೀನಾಗಿ ಓದ್ಕೊಳ್ಳಿ. ಸೊ ನಾನು ರೈಟ್ ಸೈಡಲ್ಲಿ ನೋಡ್ಬೋದು ಪರೀಕ್ಷೆ, ಎಕ್ಸಾಮಿನೇಷನ್, ವೇರಿಯಸ್ ಡಿಪಾರ್ಟ್ಮೆಂಟ್, ನಾನ್ HK. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್, ಎನ್ರೋಲ್ಮೆಂಟ್ ID ಎರಡೂ ಕೊಟ್ಟಿದ್ದಾರೆ. ಮುಂಚೆ ಬರೀ ಅಪ್ಲಿಕೇಶನ್ ನಂಬರ್ ಅಷ್ಟೇ ಕೊಟ್ಟಿದ್ರು, ಈಗ ಎನ್ರೋಲ್ಮೆಂಟ್ ID ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನೀವು ಏನು ತುಂಬ ಅಭ್ಯರ್ಥಿಗಳು ಎನ್ರೋಲ್ಮೆಂಟ್ ID, ಅಪ್ಲಿಕೇಶನ್ ನಂಬರ್ ಎರಡೂ ಸೇಮ್ ಅಂತ ಕೇಳ್ತಾ ಇದ್ರು ತುಂಬ ಜನ. ಸೊ ಈಗ ನೋಡಿ, ಆ ಒಂದು ಪ್ರಾಬ್ಲಮ್ಗೆ ಇಲ್ಲೊಂದು ಸೊಲ್ಯೂಷನ್, ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಇದರ್ ಯು ಕ್ಯಾನ್ ಆ್ಯಡ್ ಯುವರ್ ಅಪ್ಲಿಕೇಶನ್ ನಂಬರ್ ಆರ್ ಯು ಕ್ಯಾನ್ ಎಂಟರ್ ಯುವರ್ ಎನ್ರೋಲ್ಮೆಂಟ್ ID. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಹಾಕ್ಬೋದು. ಸೊ ಅದಾದ ನಂತರ ಅಪ್ಲಿಕೇಶನ್ ನೇಮು. ಸೊ ಅಪ್ಲಿಕೇಶನ್ ನೇಮು, ನಿಮ್ಮ ಏನು ಅಪ್ಲಿಕೇಶನಲ್ಲಿ ನೀವು ನೇಮ್ ಎಂಟರ್ ಮಾಡಿರ್ತೀರಾ ಅದರ ಮೊದಲ 4 ಅಕ್ಷರ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫಸ್ಟ್ 4 letter ಆಫ್ ದಿ ಕ್ಯಾಂಡಿಡೇಟ್ ಆ್ಯಸ್ ಎಂಟರ್ಡ್ ಇನ್ ದ ಅಪ್ಲಿಕೇಶನ್ ಅಕ್ಯುರೇಟ್ಲಿ ಟು ಡೌನ್ಲೋಡ್ ದ ಅಡ್ಮಿಷನ್ ಟಿಕೆಟ್. ಓಕೆ, ಅದಾದ ನಂತರ ಕ್ಯಾಪ್ಚಾ ಕೋಡ್. ಸೊ ಎಂಟರ್ ದಿ ಕ್ಯಾಪ್ಚಾ ಕೋಡ್. ಏನು ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ, ಇದು ಕೇಸ್ ಸೆನ್ಸಿಟಿವ್ ಕೂಡ ಆಗಿರುತ್ತೆ. ಕ್ಲೀನಾಗಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ಸೊ ನನ್ನ ಪ್ರಕಾರ 3 ರೀಸನ್ಸ್ ಏನಪ್ಪ ಅಂತಂದರೆ, ಒಂದು, ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ಷನ್ನು ತಗೊಂಡಿರೋದಿಲ್ಲ. ಅಂದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೂ ಕೂಡ ಅಪ್ಲಿಕೇಶನಲ್ಲಿ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ಷನ್ ಡೀಟೇಲ್ಸಲ್ಲಿ ನೋ ಅಥವಾ ಕನ್ನಡ ಪಾಸ್ ಆಗಿಲ್ಲ ಅಂತ ಏನಾದರೂ ಅರ್ಜಿಯಲ್ಲಿ ನೀವು ಟಿಕ್ ಮಾಡಿದ್ದೇ ಇದ್ದಲ್ಲಿ ಸೊ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಸೊ ನೀವು ಅದರಲ್ಲಿ ಟಿಕ್ ಮಾಡಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಲೇಬೇಕು. ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿಲ್ಲ, ಅದರಲ್ಲೂ ಕೂಡ ನೀವು ಕ್ವಾಲಿಫೈ ಆಗಿಲ್ಲ ಅಂದರೆ ಇಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಟು ಡೌನ್ಲೋಡ್ ದಿ ಹಾಲ್ ಟಿಕೆಟ್. ದಟ್ ಈಸ್ ದ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ನು ಮೇ ಬಿ ಸರ್ವರ್ ಇಶ್ಯೂ ಇರ್ಬೋದು. ಸೊ ನೋಡಿ, ತುಂಬ ಅಭ್ಯರ್ಥಿಗಳಿಗೆ ಏನೋ QR ಕೋಡ್ ಬರ್ತಾ ಇಲ್ಲ ಹಾಲ್ ಟಿಕೆಟಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಆ ಟೈಮಲ್ಲಿ ಏನು ಮಾಡಿ, ಒಂದ್ಸಲ ಪೇಜ್ನ ರಿಫ್ರೆಶ್ ಮಾಡಿ, ನಿಮ್ಮ ಕುಕೀಸ್ ಏನಿರುತ್ತೆ ಅದನ್ನು ಡೆಲೀಟ್ ಮಾಡಿ, ಅದನ್ನು ರಿಮೂವ್ ಮಾಡಿ. ಕುಕೀಸ್ ಎಲ್ಲ, ಕ್ಯಾಶ್ ಮೆಮೊರಿ ಇದೆಲ್ಲ ಡೆಲೀಟ್ ಮಾಡಿಬಿಟ್ಟು ಮತ್ತೊಂದ್ಸಲ ಲಾಗಿನ್ ಮಾಡಿಬಿಟ್ಟು ಲಿಂಕ್ ಓಪನ್ ಮಾಡಿಬಿಟ್ಟು ಏನೋ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಡಿ. ಕ್ರೆಡೆನ್ಷಿಯಲ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮತ್ತೊಂದ್ಸಲ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ, ಖಂಡಿತವಾಗಿ QR ಕೋಡು ಬರುತ್ತೆ. ಓಕೆ, ಸೆಕೆಂಡ್ ಅದು. ಮೂರನೇದೇನು, ಸೊ ನಿಮ್ಮ ಕ್ರೆಡೆನ್ಷಿಯಲ್ಸು. ಸೊ ನೀವು ಏನು ಹಾಕ್ತೀರಾ ಅಂತಂದರೆ, ಕೆಲವೊಂದ್ಸಲ ಕ್ಯಾಪ್ಚಾ ಕೋಡ್ ಇಲ್ಲಿ ಏನೇ ಇರುತ್ತೆ ಬೇರೆ ಎಂಟ್ರ್ ಮಾಡಿರ್ತೀರ. ಅಪ್ಲಿಕೆಂಟ್ ನೇಮು ಏನೋ ಕೆಲವೊಬ್ರು 5 ಹಾಕೋದು, ಬೇರೆ ಬೇರೆ ನೇಮ್ಸ್ ಎಲ್ಲ ಹಾಕೋದು, ಆ ಥರ ಮಾಡಿರ್ತೀರ. ಇನ್ನೊಬ್ರು ಅಪ್ಲಿಕೆಂಟ್ ನಂಬರ್, ಎನ್ರೋಲ್ಮೆಂಟ್ ID ಎರಡೂ ಸೇರಿಸಿ ಹಾಕಿರ್ತೀರ, ಅಥವಾ ಅದರಲ್ಲಿ ಹಾಕುವಾಗ ಏನೋ ಒಂದು ನಂಬರ್ ಮಿಸ್ಟೇಕ್ ಮಾಡಿರ್ತೀರ. ಸೊ ಇದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದಲ್ಲದೆ ಇದೆಲ್ಲ ಕರೆಕ್ಟ್ ಆಗಿದ್ರೆ ಖಂಡಿತವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲೇಬೇಕು. ಸೊ ಈ 3 ರೀಸನ್ಸ್ನ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಏನು, ನೀವು ಕಡ್ಡಾಯ ಕನ್ನಡ ಪಾಸ್ ಆಗಿರಬೇಕು, ಅಥವಾ ಏನು ನಿಮ್ಮ ಒಂದು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ಷನ್ ತೊಗೊಂಡು ಅಪ್ಲಿಕೇಶನಲ್ಲೂ ಕೂಡ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರಬೇಕು. ಆ ಒಂದು ಏನು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಇನ್ ಕೇಸ್ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಮತ್ತು ಕಡ್ಡಾಯ ಕನ್ನಡ ಬರೆದು ಪಾಸ್ ಆಗಿಲ್ಲ ಅಂತಂದ್ರೂ ಕೂಡ ಯು ಆರ್ ನಾಟ್ ಎಲಿಜಿಬಲ್. ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ನಿಮಗೆ ಎರರ್ ಮೆಸೇಜ್ ಬರುತ್ತೆ, ಏನು ನೀವು ಎಲಿಜಿಬಲ್ ಇಲ್ಲ, ಕಡ್ಡಾಯ ಕನ್ನಡ ಪಾಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ. ಸೊ ಅದನ್ನು ಕ್ಲೀನಾಗಿ ಫಸ್ಟ್ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ತೆಗೆದು ನೋಡಿ ಅದರಲ್ಲಿ ಏನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಂತರ ಇಲ್ಲಿ ಟ್ರೈ ಮಾಡಿ. ಸೊ ನನ್ನ ಪ್ರಕಾರ ಇದು 3 ರೀಸನ್ ಆಗಿರ್ಬೋದು. ಒಂದು ಸರ್ವರ್ ಇಶ್ಯೂ, ಒಂದು ಎಕ್ಸಾಮ್ಷನ್, ಕನ್ನಡ ಎಕ್ಸಾಮ್ಷನ್ ತೊಗೊಂಡಿರೋದಿಲ್ಲ, ಅದು ಮೂರನೇದು ನಿಮ್ಮ ಕ್ರೆಡೆನ್ಷಿಯಲ್ಸ್ ನೀವು ಕರೆಕ್ಟಾಗಿ ಹಾಕ್ತಿರಲ್ಲ ಅದು. ಸೊ ಅದೇ ರೀತಿ ಕ್ಯಾಪ್ಚಾ ಕೋಡು.
ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಹಾಕಿ, ಖಂಡಿತ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇದಾದ ನಂತರ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಒಂದು ಏನು ಅಪ್ಲಿಕೇಶನ್ ನಂಬರು, ನೇಮು ಮತ್ತು ನಿಮ್ಮ ಓಕೆ, ಸೊ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ನೇಮು ಸೊ ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಕಡೆಯಿಂದನೂ ಕೂಡ ನಾನು ಡೌನ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗಿಯೂ ಡೌನ್ಲೋಡ್ ಆದರೆ ನಿಮಗೆ ನಿಮ್ಮ ಮೇಲ್ ಐ ಡಿ ಮೂಲಕ ನಿಮ್ಮ ಮೇಲ್ ಏನು ಒಂದು ಹಾಲ್ ಟಿಕೆಟ್ನ ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.